ಗುರು ಪಂಜಾಬ್ ಕಿಂಗ್ಸ್ ಅವರು ಸ್ಟಾರ್ಟಿಂಗ್ ಆಡಿರೋಂಥ 7 ಮ್ಯಾಚಲ್ಲಿ 6ಕ್ಕೆ 6 ಮ್ಯಾಚ್ ಗೆದ್ದಿದ್ರು. ಒಂದು ಮ್ಯಾಚ್ ಮಾತ್ರ ವಾಶ್ ಔಟ್ ಆಗಿ 1 ಪಾಯಿಂಟ್ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. 13 ಪಾಯಿಂಟಲ್ಲಿ ಕೂತಿದ್ರು 7 ಮ್ಯಾಚಲ್ಲಿ. ಆದರೆ ಈಗ ಸತತ 5 ಮ್ಯಾಚ್ಗಳು ಸೋತು ಸಖತ್ ವರ್ಸ್ಟಾಗಿ ಆಡ್ತಾ ಇದ್ದಾರೆ ಇದು ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಅವರು ಸಖತ್ ಡಾಮಿನೇಟ್ ಮಾಡಿಕೊಂಡು ಈಸಿಯಾಗಿ ಕನ್ವಿನ್ಸಿಂಗ್ ಆಗಿ ಚೇಸ್ ಮಾಡಿ ಬಿಸಾಕಿದ್ದಾರೆ ಅಂತ ಹೇಳ್ಬೋದು. ಏನಾಯ್ತು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕೆಟ್ ಇನ್ಫೋ. ಗುರು ಮುಂಬೈ ಇಂಡಿಯನ್ಸ್ ವಿರುದ್ಧ ಫಸ್ಟ್ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಧರ್ಮಶಾಲಲ್ಲಿ ಆಗ್ತಾ ಇರೋ ಮ್ಯಾಚ್ ಇದು. ಇವತ್ತು ಸೂರ್ಯಕುಮಾರ್ ಯಾದವ್ ಇಲ್ಲ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರು ಇಲ್ಲ ಅಂತ ಹೇಳ್ಬಿಟ್ಟು ಜಸ್ಪ್ರೀತ್ ಬುಮ್ರಾ ಅವರಿಗೆ ಕ್ಯಾಪ್ಟನ್ಶಿಪ್ನ ಕೊಟ್ಟಿರ್ತಾರೆ ಅಂತ ಹೇಳ್ಬೋದು. ಇಂಡಿಯಾಗೆ ಟೆಸ್ಟ್ನ ಲೀಡ್ ಮಾಡಿರೋಂಥ ಕ್ಯಾಪ್ಟನ್ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು. ಪವರ್ ಪ್ಲೇ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಂತ ಮುಂಬೈ ಇಂಡಿಯನ್ಸ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಬೇರೆ 55 ರನ್ಗೆ ಕೊಟ್ಬಿಟ್ಟು 1 ವಿಕೆಟ್ನ ತಗೊಳ್ತಾರೆ. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ. ಪ್ರಿಯಾಂಶ್ ಆರ್ಯ ಇಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಅಂತ ಹೇಳ್ಬೋದು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಆಮೇಲೆ ಪ್ರಿಯಾಂಶ್ ಆರ್ಯ ಅವರು ಔಟ್ ಆದ್ಮೇಲೆ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಕೂಪರ್ ಕಾನೋಲಿ ಅಂತಲೇ ಹೇಳ್ಬೋದು. ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಗುರು 107 ರನ್ಗೆ 1 ವಿಕೆಟ್ ಬಿದ್ದಿರುತ್ತೆ. ಸಡನ್ ಆಗಿ ನೋಡಿದ್ರೆ 111 ರನ್ಗೆ 4 ವಿಕೆಟ್ನ ಕಳ್ಕೊಳ್ತಾರೆ. ಅದು ಯಾರಪ್ಪ ಚೆನ್ನಾಗಿ ಬೌಲಿಂಗ್ ಮಾಡೋದು ಅಂತ ಹೇಳಿದ್ರೆ ಶಾರ್ದೂಲ್ ಠಾಕೂರ್ ಅಂತಾನೆ ಹೇಳ್ತೀನಿ. ಶಾರ್ದೂಲ್ ಠಾಕೂರ್ ಅವರು ಸಖತ್ತಾಗಿ ಗೋಲ್ಡನ್ ಆರ್ಮ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಯಾವುದೇ ಒಂದು ಇಂಡಿಯಾ ಟೀಮ್ ಆಗಿರ್ಬೋದು ಮತ್ತೆ ಇದು IPL ಆಗಿರ್ಬೋದು, ಅವ್ರಿಗೆ ಕೈ ಬಾಲ್ ಕೊಟ್ಟರೆ ಸಾಕು, ಅವ್ರಿಗೆ ಹೆಂಗಾರು ಮಾಡಿ ವಿಕೆಟ್ನ ತಗೊಡುವಂಥ ಕೇಪಬಿಲಿಟಿ ಇದೆ ಶಾರ್ದೂಲ್ ಠಾಕೂರ್ ಅವ್ರಿಗೆ ಅಂತ ಹೇಳ್ಬೋದು. ಚೆನ್ನಾಗಿ ವಿಕೆಟ್ನ ತಗೊಳ್ತಾರೆ. 4 ವಿಕೆಟ್ನ ತಗೊಂಡಿದ್ದಾರೆ ಗುರು ಇಲ್ಲಿ ಶಾರ್ದೂಲ್ ಠಾಕೂರ್ ಅವರು. ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗ್ತಾರೆ. ಮತ್ತೆ ಪ್ರಭ್ಸಿಮ್ರನ್ ಸಿಂಗ್ ಅವರು ಔಟ್ ಆಗ್ತಾರೆ. ಮತ್ತೆ ಶ್ರೇಯಸ್ ಶೆಟ್ಟಿ ಅವರು ಔಟ್ ಆಗ್ತಾರೆ. ಮಾರ್ಕೋ ಯಾನ್ಸನ್ ಅವ್ರ ವಿಕೆಟ್ ಕೂಡ ಶಾರ್ದೂಲ್ ಠಾಕೂರ್ ಅವರೇ ತೆಗೆಯೋದು ಅಂತ ಹೇಳೋದು. ಆಲ್ಮೋಸ್ಟ್ ಎಲ್ಲ ಔಟ್ ಆಗ್ತಾ ಇರ್ತಾರೆ. ಆಲ್ಮೋಸ್ಟ್ 275 ರನ್ ಹೊಡೆಯೋದು ಕಷ್ಟ ಅಂತಿರುವಾಗ ಇಲ್ಲಿ ಒಮರ್ ಸಾಯಿ ಬಂದ್ಬಿಟ್ಟು ಸಗತ್ತಾಗಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಆಲ್ಮೋಸ್ಟ್ 18 ಬಾಲಲ್ಲಿ ಏನೋ ಸಗತ್ತಾಗಿ ಬ್ಯಾಟಿಂಗ್ ಆಡಿ 38 ರನ್ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇಲ್ಲಿ ಒಮರ್ ಸಾಯಿ ಅವರು. ಅದಾದ್ಮೇಲೆ ತಿರ್ಗಾ ವಿಕೆಟ್ಗಳು ಬೀಳುತ್ತೆ. ಅದಾದ್ಮೇಲೆ ನಿಮಗೆ ಇಂಪ್ಯಾಕ್ಟ್ ಪ್ಲೇಯರ್ನಾಗಿ ಕರ್ಕೊಡ್ತಾರೆ ನಿಮಗೆ ವಿಷ್ಣು ವಿನೋದ್ ಅವರು ಮುಂಬೈ ಇಂಡಿಯನ್ಸ್ ಆಡಿದಂಥ ಪ್ಲೇಯರನ್ನೇ. ವಿಷ್ಣು ವಿನೋದ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಗುರು. ಅವ್ರಿಗೂ ಅವ್ರು ಆಡಿದ್ರಿಂದನೇ ಮತ್ತೆ ಇಲ್ಲಿ 200 ರನ್ ಟಾರ್ಗೆಟ್ ಕೊಡೋಕ್ಕಾಯಿತು. ಮತ್ತೆ ಬಾರ್ಕ್ಲೆಟ್ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಆಡಿ 201 ರನ್ ಟಾರ್ಗೆಟ್ ಆಗಿ ಕೊಡ್ತಾರೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಮುಂಬೈ ಇಂಡಿಯನ್ಸ್ ಅವರು ಈ ಸೀಸನ್ ಎಷ್ಟು ಚೇಸ್ಗಳನ್ನ ಮಾಡಿರೋಂಥ ಟೀಮು. ಅವರು ಬೌಲಿಂಗ್ ಅಷ್ಟೊಂದು ಚೆನ್ನಾಗಿದ್ದವ್ರು ಕಾಣಿಸಿದೆ. ಬ್ಯಾಟಿಂಗ್ ಒಂದು ಚೆನ್ನಾಗಿ ಇನ್ನು ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಬಂತು ಅಂತ ಹೇಳಿದ್ರೆ ಇನ್ನು ಸಖತ್ ಸೈಕ ಕಾಣುವಂಥ ಟೀಮು ಇಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅಂತಲೇ ಹೇಳ್ತೀನಿ. ಅದಕ್ಕೋಸ್ಕರ ಸಖತ್ತಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ಇಲ್ಲಿ 60 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ. ರಿಕಂಟನ್ ಹಾಗೂ ರೋಹಿತ್ ಶರ್ಮಾ ಅವರು. ರೋಹಿತ್ ಶರ್ಮಾ ಸ್ವಲ್ಪ ಸ್ಲೋಗೆ ಆಡ್ತಾ ಇರ್ತಾರೆ ಅಂತ ಹೇಳೋದು ಅವರ ಆ್ಯಕ್ಚುಲ್ ಇನ್ನಿಂಗ್ಸ್ ಎಲ್ಲ ಇದೆ. ಯಾಕಂದರೆ ಯಾವತ್ತಿದ್ದು ಅಗ್ರೆಸಿವ್ ಇಂಟೆಂಟಿಗೆ ಕೊಂಡು ಆಡುವಂಥ ಪ್ಲೇಯರು ರೋಹಿತ್ ಶರ್ಮಾ ಅವರು ಸ್ವಲ್ಪ ಸ್ಲೋಗೆ ಆಡ್ತಾ ಇರ್ತಾರೆ. ರಿಕಲ್ಟನ್ ಅಂತ ಫುಲ್ ಟೋನ್ ತಗೊಬಿಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. 28 ಬಾಲ್ ಆಲ್ಮೋಸ್ಟ್ 48 ರನ್ ಹೊಡೆದಿದ್ದಾರೆ. ಸಖತ್ ಸೈಕ್ ಇನ್ನಿಂಗ್ಸ್ ಅಂತ ಹೇಳಿದ್ರೆ ರಿಕಲ್ಟನ್ ಅವರು. ಕ್ವಿಂಟನ್ ಡಿಕಾಕ್ ಇಂಜುರಿ ಆಯಿತು ಅಂತ ಫಸ್ಟ್ ಇವರೇ ಇದ್ದರು. ಆಮೇಲೆ ಕ್ವಿಂಟನ್ ಡಿಕಾಕ್ಗೆ ಚಾನ್ಸ್ ಸಿಕ್ತು. ಅದಾದ್ಮೇಲೆ ಈಗ ತಿರ್ಗಾ ಸಖತ್ ಸೈಕ್ ಗಾಡಿ 48 ರನ್ ಅಲ್ಲೇ ಮ್ಯಾಚ್ನ ಪವರ್ ಪ್ಲೇ ಮ್ಯಾಚ್ನ ಸೆಟಪ್ ಮಾಡಿಕೊಟ್ರು ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಅವರು. ಆಮೇಲೆ ಸರ್ಕಸಾಗಿ ಆಡಿ ರನ್ನೇ ಬಾಲ್ ಆಡ್ತಾ ಇರ್ತಾರೆ. ರೋಹಿತ್ ಶರ್ಮಾ ಕೂಡ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಬಿದ್ದಿರೋಂಥ ವಿಕೆಟ್ಗಳೇ ಹರ್ದೀಪ್ ಸಿಂಗ್ ಅವ್ರಿಗೆ ವಿಕೆಟ್ ಬೀಳಿಲ್ಲ. ಚಾಲ್ ಅವ್ರಿಗೆ ವಿಕೆಟ್ ಬೀಳ್ತು ಅಂದ್ರೆ ಚಾಲ್ ಆಗ್ತಂಥ ಬಾಲ್ ಅಂತೂ ರೋಹಿತ್ ಶರ್ಮಾ ಅವ್ರಿಗೆ ಸಖತ್ ಸೈಕ್ ಬಾಲ್ ಅಂತಲೇ ಹೇಳ್ತೀನಿ. ಚಾಲ್ ಅವ್ರಿಗೆ ಒಂದು ವಿಕೆಟ್ ಬಿದ್ದಿದೆ. ಮತ್ತು ಒಮರ್ ಸಾಯಿ ಅವ್ರಿಗೆ ಒಂದು ವಿಕೆಟ್ ಬಿದ್ದಿದೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಆಮೇಲೆ ವಿಕೆಟ್ನ ಕಳ್ಕೊಳ್ತಾರೆ. ಇನ್ನೇನು ಹೊಡೆಯೋಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಅವಾಗ ಬರ್ತಾರೆ ನಿಮಗೆ ನಮಂದಿರ್ ಅವರು ಔಟ್ ಆಗ್ತಾರೆ. ನಮಂದಿರ್ ಅವರು ಬೇಗ ಔಟ್ ಆದಮೇಲೆ ನಿಮಗೆ ಸಫಾನಿ ರುತರ್ಫೋರ್ಡ್ ಹಾಗೂ ತಿಲಕ್ ವರ್ಮಾ ಅವರು ನಿಂತ್ಕೊಂಡು ಮ್ಯಾಚ್ನ ಆಡ್ತಾ ಇರ್ತಾರೆ ಅಂತ ಹೇಳೋದು. ಸಫಾನಿ ರುತರ್ಫೋರ್ಡ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅಂತ ಹೇಳೋದು ನಿಮಗೆ. ಅವ್ರಿಗೂ ಕೂಡ ಅಷ್ಟೊಂದು ಏನು ಕನ್ವಿನ್ಸಿಂಗ್ ಆಗಿ 6-4ಗಳನ್ನ ಬೌಂಡ್ರಿನ ಕೊಡ್ತಾರಲ್ಲ ಇಲ್ಲಿ ಪಂಜಾಬ್ ಕಿಂಗ್ಸ್ ಬೌಲರ್ಸ್ ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಮಾರ್ಕೋ ಯಾನ್ಸನ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ರಿದಮಲ್ಲಿಲ್ಲ ಅಷ್ಟೇ. ಬಾರ್ಕ್ಲೆಟ್ ಅಂತೂ ಸಖತ್ ರನ್ಸ್ನ ಹೊಡ್ಸ್ಕೊಳ್ತಾರೆ ಅಂತ ಹೇಳ್ಬೋದು ನಿಮಗೆ. ಆಲ್ಮೋಸ್ಟ್ ಒಂದು 50+ ರನ್ಸ್ನ ಕನ್ಸಿಡ್ ಮಾಡಿದ್ದಾರೆ ಇಲ್ಲಿ ಬಾರ್ಕ್ಲೆಟ್ ಅವರು. ಅದರಿಂದ ಆಲ್ಮೋಸ್ಟ್ ಟೋಟಲೇ ಇಬ್ಬರು ಬೌಲರ್ಸ್ ಏನೋ ಇಲ್ಲಿ 50+ ರನ್ಸ್ನ ಕನ್ಸಿಡ್ ಮಾಡಿದ್ದಾರೆ. ಅಲ್ಲೇ 100 ರನ್ ಆಗೋಯ್ತು. ಇನ್ನು ಎಲ್ಲಿಂದ ಡಿಫೆಂಡ್ ಮಾಡ್ಕೊಳಕ್ಕಾಗುತ್ತೆ ಅಂತ ಹೇಳಿ ನೀವೇನೆ. ಆದರೂ ಕೂಡ ಸಖತ್ತಾಗಿ ಡಿಫೆಂಡ್ ಮಾಡ್ಕೊಳ್ಳೋದು. ಲಾಸ್ಟ್ ಓವರ್ 16 ರನ್ ಬೇಕಾಗಿರುತ್ತೆ. ಅದನ್ನ ಡಿಫೆಂಡ್ ಮಾಡೋಕ್ಕಾಗೋದಿಲ್ಲ. ಸಖತ್ತಾಗಿ ಬೌಲಿಂಗ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವರು. ಸಖತ್ತಾಗಿ ಮ್ಯಾಚ್ನ ಫಿನಿಶ್ ಮಾಡ್ಕೊಡೋದು ನಿಮಗೆ ತಿಲಕ್ ವರ್ಮಾ ಅಂತಲೇ ಹೇಳ್ತೀನಿ. ಸಖತ್ತಾಗಿ ಲಾಸ್ಟ್ ಓವರ್ ಆಲ್ಮೋಸ್ಟ್ ಒಂದು 20 ರನ್ನ ಹೊಡೆದು ತಿಲಕ್ ವರ್ಮಾ ಅವರು ಮ್ಯಾಚ್ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಅದೇನೊಂದು ಸೆಲೆಬ್ರೇಷನ್ ಬೇರೆ ಮಾಡ್ತಿದ್ದಾರೆ ತಿಲಕ್ ವರ್ಮಾ ಅವರು. ರೋಹಿತ್ ಶರ್ಮಾ ಅವರಿಗೆ ಟ್ರಿಬ್ಯೂಟ್ ಕೂಡ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಅವರು ಇದು ಆ್ಯಕ್ಚುಲ್ ಇನ್ನಿಂಗ್ಸ್ ಅಲ್ವೇ ಅಲ್ಲ. ಯಾಕಂದರೆ ರೋಹಿತ್ ಶರ್ಮಾ ಯಾವತ್ತಿದ್ದು ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಆಡುವಂಥ ಪ್ಲೇಯರ್. ಸಖತ್ತಾಗಿ ಬೆಂಕಿಯಾಗಿ ಆಡುವಂಥ ಪ್ಲೇಯರ್ ರೋಹಿತ್ ಶರ್ಮಾ ಅವರು. ಈ ಮ್ಯಾಚ್ ಅಂತೂ ಸಖತ್ತಾಗಿ ಮುಂಬೈ ಇಂಡಿಯನ್ಸ್ ಅವ್ರು ಗೆದ್ದಿದ್ದಾರೆ. ಪಂಜಾಬ್ ಕಿಂಗ್ಸ್ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ನಮ್ಮ RCB ಅಗೇನ್ಸ್ಟ್ ಒಂದು ಟ್ವೀಟ್ ಮಾಡಿದ ತಕ್ಷಣ ಈ ಥರ ಡೌನ್ಫಾಲ್ ಕಾಣ್ತಿದೆ ಅಂತಲೇ ಅನಿಸ್ತಾರೆ. ನಿಮಗೆ ಅನಿಸ್ತದೆ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.